ಜೊತೆಗೆ ಇವತ್ತು ಬಿ ಜೆ ಪಿಯಲ್ಲಿ ಅತ್ಯಂತ ಬುದ್ಧಿವಂತಿಕೆ ವಾದ ಮಾಡೋರು ಯಾರಿದ್ದಾರೆ ಸಂಬಿತ್ ಪಾತ್ರ ಅವ್ರ ಜೊತೆ ಇನ್ನೂ ಇದ್ದಾರೆ ಆಮದು ಬೇರೆ. ಬಟ್ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಇದು ಬಾಂಬ್ ಸಿಡಿಸೋದಲ್ಲಪ್ಪ, ಇದು ತನಿಖೆ ಮಾಡಿ ಗೊತ್ತಾಗ್ತದೆ, ನಾವೇನೇನು ಮಾಡಿಲ್ಲ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲ ಆಡಳಿತಾರೂಢ ಪಕ್ಷ, ಎದುರಾಳಿ ಪಕ್ಷ ಚುನಾವಣೆ ಸಲುವಾಗಿ ಇದನ್ನೆಲ್ಲ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಇನ್ನೊಂದು ದೃಷ್ಟಿಯಿಂದ ಹೇಳಬೇಕಾಯ್ತಪ್ಪ ಅಂತಂದ್ರೆ, ಸಹಜದ ಯಾರಲ್ಲೇ ವೋಟರ್ ಕಾರ್ಡ್ ಅದ ಆ ಇದ್ದವ್ರನ್ನ ನಾವು ಪರಿಗಣಿಸ್ಬೇಕಾಗ್ತದೆ. ಅದನ್ನು ಜೊತೆಗೆ ಆಧಾರ ಕಾರ್ಡ್ ಅದಕ್ಕೆ ಜೋಡಣೆ ಮಾಡೋ ಸಲುವಾಗಿ ಇವರಪ್ಪ ಅವರು ಅನ್ನೋದಕ್ಕಾಗಿ ಇಷ್ಟು ದೊಡ್ಡದು ಮಾಡುವಂಥದ್ದು ಇದು ಇಲೆಕ್ಷನ್ ಕಮಿಷನ್ಗೂ ಶೋಭೆ ತರುವಂಥದ್ದೆಲ್ಲ. ಮತ್ತು ತನ್ನದಲ್ಲದ ಕಾರ್ಯವನ್ನು ಮಾಡೋದ್ರಾಗ ಏನೂ ಅರ್ಥಿಲ್ಲ. ಅದೇನೋ ಆಗಲಿ, ಪ್ರಜಾಪ್ರಭುತ್ವದಲ್ಲೇ ಇಲೆಕ್ಷನ್ ಕಮಿಷನ್ ಅನ್ನೋದು ಭಾಳ ಮಹತ್ವದ್ದು. ಯಾಕಂದ್ರೆ ಅಲ್ಲೇ ಯಾವುದೇ ರೀತಿ ಅನ್ಯಾಯ ಆಗಿಕೊಡೋದು, ಮತಗಳು ಕಳುವು ಆಗಬಾರ್ದು, ಎಲ್ಲರಿಗೂ ನ್ಯಾಯಯುತವಾಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು. ಇಷ್ಟೇ ಹೇಳುವಂಥದ್ದು. ಪಾರದರ್ಶಕವಾಗಿ ಆಗಬೇಕಾದ್ರೆ ಏನು ಮಾಡಬೇಕು ಮಾಡೋದು. ಈಗಾಗಲೇ ಅದು ನಮ್ಮ ಇಲೆಕ್ಷನ್ ಕಮಿಷನ್ ಮುಂದುವದ ಸಿಂಪಲ್ ಅದ. ಏನಪ್ಪ ಅಂದರೆ EVM ಜೊತೆಗೆ EVPATಗಳನ್ನು ನೀವು ಹಾಕಬೇಕು ಅಂತ. ಮತ್ತೆ ಹಾಕಿದ ತಕ್ಷಣ ಅದ್ರಲ್ಲಿ ಬಿದ್ದದಿಲ್ಲ ಗೊತ್ತಾಗುವಂಥದ್ದು, ಅದು ರೆಕಾರ್ಡ್ಸ್ ಹೋಗುವಂಥದ್ದು. ಇಷ್ಟು ಕೇಳ್ತಾ ಇದ್ದಾರೆ. ಇದನ್ನು ಯಾಕೆ ಮಾಡ್ತಾಯಿಲ್ಲ ಇಲ್ಲಿವರೆಗೆ ಅನ್ನೋ ಪ್ರಶ್ನೆಗಳು ಅದಾವೆ. ಅದಕ್ಕೆ ಉತ್ತರವನ್ನು ಇವತ್ತು ಇಲೆಕ್ಷನ್ ಕಮಿಷನ್ ಹೇಳಬೇಕಾಗಿದೆ. ಒಟ್ಟಾರೆಯಾಗಿ ಇಲೆಕ್ಷನ್ ಕಮಿಷನ್ ನಾವು ಇಲ್ಲಿವರೆಗೆ ಇಲೆಕ್ಷನ್ ಸಾಕಷ್ಟು ನೋಡಿದ್ದೀವಿ, ನೀವು ನೋಡಿದ್ರಿ. ಈ ಇಲೆಕ್ಷನ್ ಕಮಿಷನ್ ಮೇಲೆ ಯಾರ್ಯಾರು ಅಧಿಕಾರದ ಇದ್ದು ಅವ್ರು ತಮ್ಮ ಹೆಂಗೆ ಬೇಕಂಗೆ ಲಾಭ ಮಾಡ್ಕೊಂಡಿದ್ದು ಏನು ಸುಳ್ಳಲ್ಲ. ಇತಿಹಾಸದಲ್ಲೇ ಕಾಂಗ್ರೆಸ್ ಅವ್ರ ಲಾಭ ಮಾಡ್ಕೊಂಡಿದ್ದು ಇಲೆಕ್ಷನ್ ಕಮಿಷನ್. ಅದು ಒಂದೇ ಒಂದು ಸಲ ಇತಿಹಾಸದಲ್ಲೇ ಶೇಷನ್ ಅವ್ರ ಕಾಲದಲ್ಲೇ ಯಾವುದೇ ರೀತಿ ಇಂತಹ ಭಾನಗಡಿ ಅಂತ ನಾವು ಅದಕ್ಕೆ ಆಗಿರಲಿಲ್ಲ.